ರಾಮ ಮಂದಿರ ಉದ್ಘಾಟನೆಗೆ ಅದ್ಧೂರಿ ತಯಾರಿ ನಡೆದಿದೆ. ಕರ್ನಾಟಕದಲ್ಲಿಯೂ ರಾಮಾಯಣದ ಐತಿಹ್ಯ ಇರುವ ಸ್ಥಳಗಳು ಪತ್ತೆಯಾಗುತ್ತಲೇ ಇವೆ. ಮತ್ತೊಂದು ಕಡೆ ರಾಜಕೀಯ ನಾಯಕರ ನಡುವೆ ಟಾಕ್ ವಾರ್ ಜೋರಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 8 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಯ ತಯಾರಿ ಜೋರಾಗಿದೆ. ದೇಶದ ಜನರು ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋಕೆ ಕಾದು ಕುಳಿತಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ರಾಮನ ಹೆಸರಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ರಾಮ ಕೇವಲ ಬಿಜೆಪಿ ಸುತ್ತಲ್ಲ, ದೇವಸ್ಥಾನಕ್ಕೆ ಬಿಡ್ತಾರೆ. ಈಗ ಶ್ರೀರಾಮನ್ ಪೂಜಾರಿ ನೇಮಕ ಮಾಡಕ್ಕೆ ಮಾತಾಡ್ತಾರೆ. ಹಿಂದೂಗಳು ಯಾವ ಹಿಂದೂಗಳಿಗೆ ಏನ್ ಮಾಡೋರು? 24 ಜನ ಅರ್ಚಕರಿಗೆ ನೇಮಕ ಮಾಡಿದ್ದಾರೆ. ಮಂತ್ರಾಕ್ಷತೆ ಓಟ್ ಹಾಕ್ಬೇಕಾ, 2,000 ಕುಟುಂಬಕ್ಕೆ 2,000 ಕೊಡೋರು ಓಟ್ ಹಾಕ್ಬೇಕಂತ ಜನ ತೀರ್ಮಾನ. ಬಿಜೆಪಿ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರದಲ್ಲಿ ಅದ್ಧೂರಿಯಾಗಿ ರಾಮ ಮಂದಿರ ಕಟ್ತೇವೆ, 20 ಎಕರೆ ಜಾಗ ಹುಡುಕುತ್ತಿದ್ದೇವೆ. ರಾಮ ಮಂದಿರ ಬಿಜೆಪಿಯ ಸ್ವತ್ತಲ್ಲ, ಕಾಂಗ್ರೆಸ್ನ ಸ್ವತ್ತು ಅಲ್ಲ ಅಂತ ಗುಡುಗಿದ ಬಾಲಕೃಷ್ಣ, ಜನ ಮಂತ್ರಾಕ್ಷತೆಗೆ ವೋಟ್ ಹಾಕ್ತಾರೋ, ನಾವು ಕೊಡ್ತಿರುವಂತ 2,000 ಹಣಕ್ಕೆ ವೋಟ್ ಹಾಕ್ತಾರೋ ನೋಡೋಣ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವಂತಹ ಸಂಸದ ಬಿವೈ ರಾಘವೇಂದ್ರ, ಹಿಂದೂ ವಿರೋಧಿ ನೀತಿಯಿಂದಲೇ ಕಾಂಗ್ರೆಸ್ 46ಕ್ಕೆ ಕುಸಿದಿದೆ ಎಂದಿದ್ದಾರೆ. ಏನು ಇಲ್ಲ, ಜನ ಎಲ್ಲ ಬುದ್ಧಿವಂತರಾಗಿದ್ದಾರೆ. ಅವರು ಮಂತ್ರಾಕ್ಷತೆ ಕೊಡ್ತವ್ರು ಮನ್ಮನೆಗೆ, ನಾವು 2,000 ದುಡ್ಡು ಕೊಡ್ತಾ ಇದೀವಿ ಕುಟುಂಬಕ್ಕೆ. ತೀರ್ಮಾನ ಜನ ಮಾಡ್ಲಿ, ಮಂತ್ರಾಕ್ಷತೆ ಓಟ್ ಹಾಕ್ಬೇಕಾ, 2,000 ಕುಟುಂಬಕ್ಕೆ 2,000 ಕೊಡೋರು ಓಟ್ ಹಾಕ್ಬೇಕಂತ ಜನ ತೀರ್ಮಾನ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 400 ಚಿಲ್ಲರೆ ಇದ್ದಂಥ ಲೋಕಸಭಾ ಸದಸ್ಯರು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಲೋಕಸಭೆಯಲ್ಲಿ 46 ಸಂಸತ್ ಸದಸ್ಯರು ಸಂಖ್ಯೆ ಇಲ್ಲದಂಥ ಸಂದರ್ಭಕ್ಕೆ ಇಳಿದಿದೆ ಅಂದರೆ ಇನ್ನೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತೇಳಿ ಆ ನಾಯಕರುಗಳಿಗೆ ಈಗ ಅನಿಸಿರ್ಬೋದು. ರಾಮ ಮಂದಿರಕ್ಕೆ ಹರಿಜನರನ್ನ ಅರ್ಚಕರನ್ನಾಗಿ ಮಾಡಲಿ ಅಂತ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಮಾಜಿ ಸಚಿವ ಈಶ್ವರಪ್ಪ, ರಾಮ ದೇವಸ್ಥಾನಕ್ಕೆ ಮೊದಲ ಇಟ್ಟಿಗೆ ಇಟ್ಟಿದ್ದು ಒಬ್ಬ ದಲಿತ, ಸದ್ಯ 2 ದಲಿತ ಅರ್ಚಕರ ನೇಮಕ ಆಗಿದೆ ಅಂತ ಹೇಳಿದ್ರು. ಎಲ್ಲ ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ. ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ನಾನು ಅದಕ್ಕೆ ಹೇಳ್ತೀನಲ್ಲ, ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ 2 ದಲಿತರಿದ್ದಾರೆ. ನಾಯಕರ ಟಾಕ್ ವಾರ್ ನಡುವೆ ರಾಜ್ಯದಲ್ಲಿಯೂ ರಾಮ ಜಪ ಮೊಳಗುತ್ತಿದೆ. ಮೈಸೂರಿನಲ್ಲಿ ಶ್ರೀರಾಮಚಂದ್ರನ ವಿಗ್ರಹಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ರಾಮನ ತರಾವರಿ ವಿಗ್ರಹಗಳು ಕಣ್ಮನ ಸೆಳೆತಿದ್ದು 1,000 ದಿಂದ 70,000 ರೂಪಾಯಿವರೆಗೆ ಮಾರಾಟ ಮಾಡಲಾಗ್ತಿದೆ. ಚಿತ್ರದುರ್ಗದಲ್ಲಿ ಶ್ರೀರಾಮನೇ ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದ ಎಂಬ ಪ್ರತೀತಿ ಇದೆ. ರಾಮಸಾಗರದ ಬಳಿಯ 2 ಕಡಿದಾದ ಬೆಟ್ಟಗಳು ರಾಮಾಯಣದ ಕಥೆಗೆ ಸಾಕ್ಷಿ ಎಂದು ಇಲ್ಲಿನವರು ನಂಬ್ತಾರೆ. ಜಟಾಯು ಸಮಾಧಿ ಸ್ಥಳವಿರುವಂತ ಐತಿಹ್ಯದ ಪರ್ವತಕ್ಕೆ ಬರುವಂತ ಭಕ್ತರ ಸಂಖ್ಯೆಯೂ ಕೂಡ ದಿಢೀರ್ ಹೆಚ್ಚಿದೆ. ಇತ್ತ ಗದಗದ ಲಕ್ಷ್ಮೇಶ್ವರದಲ್ಲಿ ಕೋಟಿ ಶ್ರೀರಾಮನಾಮ ಜಪ ಮಾಡಲಾಗಿದೆ. ಬ್ರಾಹ್ಮಣ ಸಮುದಾಯದ 100 ಜನರು ಶಂಕರ ಭಾರತಿ ಮಠದಲ್ಲಿ ಮಂತ್ರ ಪಠಿಸಿದ್ರು. ಬ್ಯೂರೋ ರಿಪೋರ್ಟ್, TV9.